ಓಂ ನಮೋ ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಕತೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಸಹ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹಾಗೂ ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಹೊಸ ಸ್ಫೂರ್ತಿ ದೊರಕ್ತಾ ಹೋದರೆ, ನೀವು ಶೇರ್ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ನಾವು ಮುಟ್ಬೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಇವತ್ತಿನ ಕಥೆಯ ಶೀರ್ಷಿಕೆ ಬಂದು ಪರಿಶ್ರಮ. ಅಂದರೆ ಪರಿಶ್ರಮವಿಲ್ಲದ ಬದುಕು ಹೇಗೆ ನಮಗೆ ತೊಂದರೆಗೆ ನಾವು ಈಡಾಗ್ತೀವಿ ಅಂತ ಈ ಕತೆ ಹೇಳ್ತಾ ಹೋಗುತ್ತೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಈ ಕತೆ ಹೇಗೆ ಶುರು ಆಗುತ್ತಪ್ಪ ಅಂತ ನಾವೇನಾದರೂ ನೋಡೋದಾದರೆ, ಒಂದು ಪರ್ವತದ ತಪ್ಪಲಿರುತ್ತೆ. ಅಲ್ಲಿ ಒಂದಷ್ಟು ಹದ್ದುಗಳ ಪರಿವಾರ ಅಲ್ಲಿ ನೆಲೆಸಿರುತ್ತೆ. ಅವು ಮುಂಜಾನೆ ಆಹಾರ ಹುಡುಕಿಕೊಂಡು ಹೋಗಿ ಸಂಜೆ ಆಗ್ತಿದ್ದಂಗೆ ಆ ತಪ್ಪಲಿಗೆ ಮತ್ತೆ ಮರಳಿ ಬರ್ತಾ ಇರುತ್ತೆ. ಎಲ್ಲವೂ ಸಹ ಒಂದಾಗಿ ಖುಷಿಯಾಗಿರುತ್ತೆ. ನೋಡಿ, ನಾವು ಇದನ್ನು ತಿಳ್ಕೋಬೇಕು, ಒಗ್ಗಟ್ಟಿದ್ದಲ್ಲಿ ಖುಷಿ ಇರುತ್ತೆ ಅಂತ. ಹಾಗಾಗಿ ಎಲ್ಲ ಹದ್ದುಗಳು ಸಹ ಒಟ್ಟಾಗಿರುತ್ತೆ. ಹಾಗಾಗಿ ಎಲ್ಲ ಹದ್ದುಗಳು ಸಹ ತುಂಬ ಖುಷಿಯಾಗಿರುತ್ತೆ. ಕೆಲವು ಪ್ರೌಢ ಮತ್ತು ಯುವ ಹದ್ದುಗಳಿಗೆಲ್ಲ ಗುಂಪಿನಲ್ಲಿ ಒಂದು ಹದ್ದೇನಾಗಿರುತ್ತೆ, ನಾಯಕನಾಗಿರುತ್ತೆ. ಯಾಕೆ ಇಲ್ಲಿ ನಾಯಕನ ಪಾತ್ರ ತುಂಬ ಮುಖ್ಯ ಅಂತ ಹೇಳಿದ್ರೆ, ಆ ನಾಯಕ ಸಮಯಕ್ಕೆ ಸರಿಯಾಗಿ ಆ ಹದ್ದುಗಳಿಗೆಲ್ಲ, ಅಂದರೆ ಇನ್ನು ಯುವಕರು ಪ್ರೌಢಾವಸ್ಥೆಯಲ್ಲಿ ಇರ್ತಾರಲ್ವ, ಹಾಗಾಗಿ ಅವರಿಗೆ ತಮ್ಮ ಜೀವನವನ್ನು ಸಾಗಿಸೋದಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಾರೆ. ಇಲ್ಲಿ ನಾವು ನಮ್ಮ ಹಿರಿಯರನ್ನು ನೆನಪಿಸ್ಕೋಬೇಕು. ಯಾಕೆಂದರೆ ಮನೆಯಲ್ಲಿ ಹಿರಿಯರು ಅಷ್ಟೇ, ಅವ್ರು ಹೇಳಿದಾಗ ನಮಗೆ ಕಹಿ ಅಂತ ಅನಿಸಿದ್ರೂ ಸಹ ಜೀವನದ ಅನುಭವ ಏನಿದೆ ಅದರಿಂದ ಅವರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಾರೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೆಯೇ ಆ ಹದ್ದುಗಳಿಗೂ ಸಹ ಯಾವುದೇ ರೀತಿಯಾದಂತಹ ಅಪಾಯ ಎದುರಾದಾಗ ಹೇಗೆ ನಾವು ಉಪಾಯ ಮಾಡಬೇಕು, ಹಾಗೆಯೇ ನಮ್ಮ ಪರಿವಾರದವರನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಆ ನಾಯಕ ಯುವ ಹಾಗೂ ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಹದ್ದುಗಳಿಗೆ ಅದು ಪಾಠವನ್ನು ಮಾಡ್ತಾ ಇರುತ್ತೆ. ಒಮ್ಮೆ ಏನಾಗುತ್ತೆ, ಎಲ್ಲ ಹದ್ದುಗಳು ಹೀಗೆ ಹಾರ್ತಾ ಸಮುದ್ರದ ಒಂದು ನಡುಗಡ್ಡೆ, ಅಂದರೆ ದ್ವೀಪ ಅಂತ ಏನು ಹೇಳ್ತೀವಿ, ಆ ದ್ವೀಪದಲ್ಲಿ ಇಳಿದ್ಬಿಡುತ್ತೆ. ಆ ದ್ವೀಪ ಎಷ್ಟು ಸುಂದರವಾಗಿರುತ್ತಪ್ಪ ಅಂತ ಅಂದರೆ ಅಲ್ಲಿ ಹೋದವ್ರು ಯಾರಿಗೂ ವಾಪಸ್ ಬರೋದಕ್ಕೆ ಇಷ್ಟನೇ ಆಗೋದಿಲ್ಲ. ಕಾರಣ ಹಸಿರಿರುತ್ತೆ, ತಂಗಾಳಿ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸಮುದ್ರದ ದಡದಲ್ಲೇ ಸಾಕಷ್ಟು ಮೀನುಗಳು ಹಾಗೂ ಏಡಿಗಳು ಎಲ್ಲ ಸಿಗ್ತಾ ಇರುತ್ತೆ. ಅಂದರೆ ಆಹಾರಕ್ಕಾಗಿ ಶ್ರಮ ಪಡುವಂತಹ ಪ್ರಮೇಯನೇ ಇರೋದಿಲ್ಲ. ಹಾಗಾಗಿ ಆ ಯುವ ಹದ್ದುಗಳಿಗೆ ಏನನ್ಸುತ್ತೆ ಅಂದರೆ, ತಂಗಾಳಿ ಅಂದರೆ ತಂಪಾಗಿದೆ, ಹಸಿರಿದೆ, ಅಷ್ಟೇ ಅಲ್ಲ ದಡದಲ್ಲೇ ಏನಾಗ್ತಾ ಇದೆ, ಆಹಾರವೂ ಸಹ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಆ ದ್ವೀಪದಲ್ಲಿ ಒಂದು ಬಾವಿ ಸಹ ಇದೆ. ಹಾಗಾಗಿ ನಾವು ಎಲ್ಲೂ ಹೊರಗಡೆ ಹೋಗುವಂತಹ ಅವಶ್ಯಕತೆನೇ ಇಲ್ಲ ಅಲ್ವಾ, ಇದೇ ಸ್ವರ್ಗದ ಹಾಗಿದೆ ಅಂತ ಏನು ಮಾಡುತ್ತೆ, ಆ ಎಲ್ಲ ಯುವ ಹದ್ದುಗಳೇನು ಮಾಡುತ್ತೆ, ಆ ಜಾಗವನ್ನು ಬಿಟ್ಟು ತನ್ನ ಮತ್ತೆ ಅದರ ತಪ್ಪಲೇನಿದೆ ಅಲ್ಲಿ ಹೋಗೋದಕ್ಕೆ ಇಷ್ಟನೇ ಪಡೋದಿಲ್ಲ. ಆಗ ಆ ಯುವ ನಾಯಕ ಏನಿರ್ತಾನೆ, ಅಂದರೆ ಆ ಹದ್ದುಗಳ ನಾಯಕ ಏನಿರ್ತಾನೆ, ಅವನು ಹೇಳ್ತಾನೆ, ಇಲ್ಲ ಇದು ತಪ್ಪು. ನಾವು ನಮ್ಮ ಕಾಯಕ ಏನಿದೆ, ಬೆಳಗ್ಗೆ ನಾವು ಬರಬೇಕು, ಆಹಾರವನ್ನು ಸ್ವೀಕಾರ ಮಾಡಬೇಕು, ಮತ್ತು ನಾವು ಆ ಬೆಟ್ಟದ ತಪ್ಪಲಿಗೆ ಹೋಗಬೇಕು, ಅದು ಸರಿಯಾದ ಕ್ರಮ, ನಾವು ಅಲ್ಲಿಗೆ ಹೋಗೋಣ, ನಾವು ಪರಿಶ್ರಮ ಪಡಬೇಕು ಅಂತ ಸಾಕಷ್ಟು ಆ ಯುವ ಹಾಗೂ ಪ್ರೌಢ ಹದ್ದುಗಳಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಆ ಪ್ರೌಢ ಹದ್ದುಗಳು ಏನಿರುತ್ತೆ ಅದು ಮಾತೇ ಕೇಳೋದಿಲ್ಲ. ನಿಮಗೆ ವಯಸ್ಸಾಗಿದೆ ತಾನೇ, ನೀವು ಹೋಗಿ ಅಲ್ಲಿರಿ, ಆದರೆ ನಾವು ಯಾಕೆ ಕಷ್ಟಪಡಬೇಕು, ಇಲ್ಲೇ ಎಲ್ಲ ಇರಬೇಕಾದ್ರೆ ನಾವು ಇಲ್ಲೇ ಇರ್ತೀವಿ, ನಾವು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ಅಲ್ವಾ ಅಂತ ಏನು ಮಾಡುತ್ತೆ, ಎಲ್ಲ ಅಲ್ಲೇ ಉಳ್ಕೊಳ್ಳುವಂತಹ ತೀರ್ಮಾನಕ್ಕೆ ಬಂದ್ಬಿಡುತ್ತೆ. ಈ ನಾಯಕ ಏನು ಮಾಡ್ತಾನೆ, ಸಾಕಷ್ಟು ಹೇಳುವಷ್ಟು ಹೇಳಿದ್ರೂ ಸಹ ಆ ಹದ್ದುಗಳಿಗೆ ಅರ್ಥನೇ ಆಗೋದಿಲ್ಲ. ಆದರೆ ಈ ವಯಸ್ಸಾದ ಹದ್ದುಗಳೇನಿದೆ ಅಥವಾ ಪ್ರೌಢ ಹದ್ದುಗಳಿಗಿಂತ ಅವರ ತಂದೆ ತಾಯಿ ಏನಿರ್ತಾರೆ ಅವರು ಅಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ಹದ್ದುಗಳು ಸಹ ಹಾರಿ ತನ್ನ ತಪ್ಪಲು ಏನಿರುತ್ತೆ, ಬೆಟ್ಟದ ತಪ್ಪಲು, ಅಲ್ಲಿಗೆ ಹೋಗುತ್ತೆ. ಹೀಗೆ ಕಾಲ ಕಳೆಯುತ್ತೆ. ಕಾಲ ಕಳೆದರೂ ಸಹ ಆ ಯುವ ಹದ್ದುಗಳು ಏನು ಆ ದ್ವೀಪದಲ್ಲಿ ಉಳ್ಕೊಂಡಿರುತ್ತೆ
ಆ ಹದ್ದುಗಳು ಮರಳಿ ತಮ್ಮ ಗೂಡಿಗೆ ಬರೋದೇ ಇಲ್ಲ. ಆಗ ಆ ಹದ್ದುಗಳಿಗನ್ಸುತ್ತೆ, ಅವರಂತೂ ಬರಲೇ ಇಲ್ಲ, ನಾವೇ ಹೋಗಿ ಒಂದು ಸಲ ನೋಡ್ಕೊಂಡು ಬರೋಣ ಅವ್ರಿಗೆ ಏನಾಗಿದೆ, ಹೇಗಿದ್ದಾರೆ ಅಂತ. ಕೊನೆ ಪಕ್ಷ ಆ ಹದ್ದುಗಳಿಗೂ ಸಹ ಖುಷಿ ಆಗುತ್ತೇನೋ. ಹೇಗೆ ಅಪ್ಪ ಅಮ್ಮನ ನೋಡೋದಕ್ಕೆ ಮಕ್ಕಳು ಹೋಗಲಿಲ್ಲ ಅಂದರೂ ಅಪ್ಪ ಅಮ್ಮ ಒಂದು ಸಲ ಮಕ್ಕಳನ್ನ ನೋಡಬೇಕು ಅನ್ನೋ ಒಂದು ಆಸೆ ಹಂಬಲದಿಂದ ಫೋನ್ ಮಾಡ್ತಾರೆ, ಮತ್ತೆ ಬರ್ತಾರೆ ಅಲ್ವಾ. ಆ ರೀತಿ ಈ ಹದ್ದುಗಳಿಗೂ ಅನಿಸುತ್ತೆ, ಇಲ್ಲ ನಾವು ಹೋಗಿ ನೋಡಬೇಕು, ನಮ್ಮ ಮಕ್ಕಳಲ್ವಾ ಎಷ್ಟೇ ಆಗಲಿ ಅಂತ ಏನು ಮಾಡ್ತಾರೆ, ಆ ದ್ವೀಪಕ್ಕೆ ಹಾರಿ ಹೋಗ್ತಾರೆ. ಸ್ವಲ್ಪ ಸಮಯ ಕಳೆದ ನಂತರ ಬಹುಶಃ ಈಗ ಅವೆಲ್ಲ ನಮ್ಮ ಜೊತೆ ಬಂದುಬಿಡುತ್ತೇನೋ ಅನ್ನೋ ಒಂದು ಆಸೆಯನ್ನು ಹೊತ್ಕೊಂಡು ಹೋಗುತ್ತೆ. ಹೋದರೆ ಅಲ್ಲಿ ನೋಡಿದ ತಕ್ಷಣ ಈ ವಯಸ್ಸಾದ ಹದ್ದುಗಳಿಗೆ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತಪ್ಪ ಅಂದರೆ, ಅಲ್ಲಲ್ಲೇ ಮುರಿದು ಬಿದ್ದ ಪುಕ್ಕಗಳಿರುತ್ತೆ, ರೆಕ್ಕೆಗಳಿರುತ್ತೆ. ಅಷ್ಟೇ ಅಲ್ಲ, ಅದರ ಹದ್ದುಗಳ ತಲೆ ಇರುತ್ತೆ, ರಕ್ತ ಎಲ್ಲಿ ನೋಡಿದ್ರೂ ರಕ್ತ. ಅಷ್ಟೇ ಅಲ್ಲ, ಆ ಹದ್ದುಗಳ ಚೀರಾಟ, ಕೂಗಾಟ, ನರಳಾಟ ಕೇಳ್ತಾ ಇರುತ್ತೆ. ಈ ಹದ್ದುಗಳಿಗೆಲ್ಲ ಒಂದು ಕ್ಷಣ ಗಾಬರಿ ಆಗಿಬಿಡುತ್ತೆ. ಅಯ್ಯೋ, ನನ್ನ ಮಕ್ಕಳಿಗೆ ಏನಾಯ್ತಪ್ಪ, ಇಲ್ಲೇ ಆಹಾರ ಇದೆ, ನೀರಿದೆ ಅಂತ ಆರಾಮಾಗಿರ್ತೀವಿ, ನಮ್ಮ ಜೊತೆ ಬರೋದೇ ಇಲ್ಲ ಅಂತ ಅಂದ ಹದ್ದುಗಳಿಗೆ ಏನಾಗೋಯ್ತು ಅಂತ ಭಯ ಆಗುತ್ತೆ. ಭಯ ಆಗಿ ಸುತ್ತಮುತ್ತ ಹುಡುಕಿದಾಗ ಯಾರೂ ಸಹ ಅದಕ್ಕೆ ಏನಾಯಿತು ಅಂತ ಹೇಳೋದಕ್ಕೆ ಗೊತ್ತಾಗೋದೇ ಇಲ್ಲ. ಆದರೆ ಕೆಲವು ಪಕ್ಷಿಗಳೇನು ಮಾಡ್ತಾ ಇರುತ್ತೆ, ಆ ಗಿಡದ ಪೊದೆಯಲ್ಲಿ ಸಿಲುಕಿ ಹಾಕ್ಕೊಂಡು ನರಳ್ತಾ ಇರುತ್ತೆ. ಆಗ ಒಂದು ಹದ್ದು ಹೋಗಿ ಆ ಹದ್ದಿನ ಮರಿಗೆ ಕೇಳುತ್ತೆ, ಏನಾಯಿತು, ಯಾಕೆ ಹೀಗೆಲ್ಲ ಆಯಿತು, ನೀವೆಲ್ಲ ಹದ್ದುಗಳಲ್ವಾ ಅಂತ ಕೇಳಿದಾಗ ಆ ಹದ್ದು ಎಷ್ಟು ಸುಂದರವಾಗಿ ಉತ್ತರವನ್ನು ಕೊಡುತ್ತೆ ಅಂದರೆ, ನಾವು ನಿಮ್ಮ ಮಾತು ಕೇಳಬೇಕಾಗಿತ್ತು. ಸರಿ, ನನ್ನ ಮಾತು ಕೇಳಬೇಕಾಗಿತ್ತು, ಸರಿ, ಅದನ್ನು ನಾನು ಒಪ್ಕೊತೀನಿ, ಈಗ ಏನಾಯಿತು ಅಂತ ಹೇಳು, ನಮಗೆಲ್ಲ ಭಯ ಆಗ್ತಿದೆ ಅಂತ ಹೇಳುತ್ತೆ. ಆಗ ಆ ಹದ್ದು ಹೇಳುತ್ತೆ, ನೀವು ಯಾವಾಗಲೂ ನಮಗೆ ಹೇಳ್ತಾ ಇದ್ರಿ ಪರಿಶ್ರಮ ಪಡಬೇಕು ಅಂತ, ನಮಗೆ ಅದು ಬೇಡ ಅಂತ ಏನು ಮಾಡಿದ್ವಿ, ಆರಾಮಿನ ಜೀವನವನ್ನು ಅಂದರೆ ಸುಖದ ಜೀವನವನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ. ಇಲ್ಲೇ ಆಹಾರನೂ ಸಿಗ್ತಿತ್ತು, ಇಲ್ಲೇ ಕೊಂಬೆಗಳಲ್ಲೇ ಇಲ್ಲೇ ಎಲ್ಲೋ ಕೂತ್ಕೊಳ್ತಿದ್ವಿ, ಮಾಡ್ತಿದ್ವಿ, ಚೆನ್ನಾಗಿತ್ತು ನಮ್ಮ ಜೀವನ. ಸರಿ, ಈಗೇನಾಯಿತು? ಆಗ ಹೇಳುತ್ತೆ, ನಾವು ಇದೇ ರೀತಿ ಬೆಳೆದು ಬೆಳೆದು ಸ್ವಲ್ಪ ದಿನದಲ್ಲೇ ನಾವು ಹಾರೋದನ್ನೇ ಮರೆತು ಬಿಟ್ವಿ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಬೇಟೆಗಾರರ ಗುಂಪು ನಮ್ಮನ್ನು ಅಟ್ಯಾಕ್ ಮಾಡ್ತು. ಹಾರೋದಕ್ಕೆ ಹೋಗ್ತಾ ಇದ್ದೀವಿ, ಹಾರೋದಕ್ಕಾಗ್ತಾ ಇಲ್ಲ. ಇದನ್ನು ತಿಳಿದ ಬೇಟೆ ನಾಯಿಗಳೇನು ಮಾಡ್ತು, ನಮ್ಮ ಮೇಲೆ ದಾಳಿ ಮಾಡಿಬಿಡ್ತು. ಹಾಗಾಗಿ ಸಾಕಷ್ಟು ನಮ್ಮ ಸ್ನೇಹಿತರನ್ನು ಅದು ಪರಚಿತು. ಅದು ಪರಚಬೇಕಾದ್ರೆ, ಅದು ಹಿಡಿಬೇಕಾದ್ರೆ ನಮಗೆ ಬೇಗ ಹಾರಬೇಕು ಅನ್ನುವಂತಹ ಆ ಶಕ್ತಿನೂ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಕೆಲವು ಹದ್ದುಗಳು ಸತ್ತು ಹೋದರೆ, ಇನ್ನು ಕೆಲವು ಗಾಯಗೊಂಡಿರೋ ಹದ್ದುಗಳು ಹಾಗೆ ತೆವಳಿ ತೆವಳಿ ನಾವು ಈ ಗಿಡದ ಪೊದೆಯಲ್ಲಿ ಬಚ್ಚಿಟ್ಕೊಂಡಿದ್ದೀವಿ. ಯಾವಾಗ ಮತ್ತೆ ಆ ನಾಯಿಗಳು ಬಂದು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುತ್ತೆ. ಅಂದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ, ಇದು ಕೇವಲ ಹದ್ದುಗಳ ಕಥೆನೋ ಅಥವಾ ಪ್ರಾಣಿಗಳ ಕಥೆನೋ ಅಥವಾ ಮನುಷ್ಯನಿಗೆ ಸಂಬಂಧಪಟ್ಟ ಕಥೆನೋ ಅಂತ ನೀವು ಯೋಚನೆ ಮಾಡ್ಬೋದು. ಈ ಕಥೆ ಏನಿದೆ, ಇದು ನಮ್ಮ ಬದುಕಿನ ಕೊನೇ ಉಸಿರಿರೋವರೆಗೂ ನಾವು ಹೋರಾಡ್ತಾ ಇರಬೇಕು ಅಂತ ಹೇಳ್ಕೊಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ ರೀ, ಈ ನಮ್ಮ ಜೀವನ ಏನಿದೆ, ಇದು ನಾವು ಹೋರಾಟ, ಶ್ರಮ, ಕಠಿಣತೆ ಇದೆಲ್ಲ ಜೀವನದಲ್ಲಿ ಇರಬೇಕು. ಇದ್ದರೆ ಅದು ಸರಿ ಇದೆ ಅಂತ, ಅಥವಾ ನಾವು ಯಾವಾಗಲೂ ಸುಖವಾಗಿದ್ದೀವಿ ಅಂತ ಅಂದರೆ ಅದು ಅಪಾಯದ ಮುನ್ಸೂಚನೆ. ಸವಾಲು ಎದುರಿಸೋದನ್ನು ನಾವು ಧೈರ್ಯದಿಂದ ಕಲಿಯುತ್ತಾ ಹೋಗಬೇಕು ಅಂತ ನಮಗಿದು ಹೇಳ್ಕೊಡ್ತಾ ಹೋಗುತ್ತೆ. ಹಾಗಾಗಿ ಜೀವನದಲ್ಲಿ ನಾವು ಕುಳಿತು ಆರಾಮಾಗಿರ್ತೀವಿ ಅಂದರೆ ಒಂದಲ್ಲ ಒಂದು ದಿನ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ನಾವು ಹೇಳ್ಬೋದು. ಹೌದು, ತುಂಬ ಜನ ಪೋಷಕರು ಏನು ಮಾಡ್ತಾರೆ, ನಮ್ಮ ಮಕ್ಕಳು ಸುಖವಾಗಿರಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಕೂತಲ್ಲೇ ಅವರಿಗೆ ತಿನ್ನೋದನ್ನು ಕೊಡ್ತಾರೆ, ಅಥವಾ ಅವರು ಬಯಸಿದ್ದೆಲ್ಲ ಏನೇನು ಕೇಳ್ತಾರೋ ಅವ್ರು ಕೇಳೋದಕ್ಕಿಂತ ಮುಂಚೆನೇ ನಾವು ಆ ಮಕ್ಕಳಿಗೆ ತಂದಿಟ್ಬಿಡ್ತೀವಿ. ಯಾಕೆ ಅಂತ ಅಂದರೆ, ನಮ್ಮ ಮಕ್ಕಳು ನಾವು ಕಷ್ಟಪಟ್ಟ ಹಾಗೆ ಕಷ್ಟಪಡಬಾರ್ದು ಅಂತ.
ಅದು ನಿಜಕ್ಕೂ ಸಹ ತಪ್ಪು. ಯಾಕೆ ಅಂತ ಅಂದರೆ, ಅವರು ಪರಿಶ್ರಮವನ್ನು ಪಡೋದು ಕಲಿತಾಗ ಅವರು ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸ್ತಾರೆ. ಅದಕ್ಕೆ ಕನ್ನಡದಲ್ಲಿ ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಇದ್ದಾಗ ಹಿರಿಯಕ್ಕ ಇಲ್ಲದಿದ್ದರೆ ತಿರಿಯಕ್ಕ ಅಂತ. ಅಂದರೆ ಮಕ್ಕಳು ಕಷ್ಟಪಡಬೇಡ ಅಂತ ನಿಂತಲ್ಲೇ ಮಣೆ ಹಾಕೋದು, ಕೂತಲ್ಲೇ ನೀರು ಕೊಡೋದು, ಅಥವಾ ಹಸಿವಾದಾಗ ವಿವಿಧ ಖಾದ್ಯಗಳನ್ನು ಬಡಿಸೋದು, ಇದು ನಾವು ಅಂದ್ಕೊಂಡಿದ್ದೀವಿ ಇದು ಲಕ್ಸುರಿ ಲೈಫನ್ನು ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತ. ಖಂಡಿತ ಇಲ್ಲ ಅಂತ ಪೋಷಕರಿಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ನೀವು ಲಕ್ಸುರಿಯನ್ನು ಕೊಡ್ತಾ ಇಲ್ಲ, ಬದಲಿಗೆ ನೀವು ನಿಮ್ಮ ಮಕ್ಕಳಿಗೆ ಅಪಾಯ ಬಂದಾಗ ಎದುರಿಸುವ ತಾಕತ್ತೆ ಇಲ್ಲದೇ ಇರುವ ಹಾಗೆ ನೀವು ಮಾಡ್ತಾ ಇದ್ದೀರಾ. ಇಲ್ಲ, ಮಕ್ಕಳನ್ನು ಸ್ವಲ್ಪ ಬಿಡಿ, ಅವ್ರು ಕಷ್ಟಪಡಲಿ, ಅವ್ರಿಗೆ ಹಸುವಾಗಲಿ, ಅವರಿಗೆ ಬಾಯಾರಿಕೆ ಆದರೆ ಅವರೇ ಹೋಗಿ ನೀರು ಕುಡೀಲಿ ಅಲ್ವಾ. ಅಂದರೆ ಇಲ್ಲಿ ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅಥವಾ ಊಟ ಮಾಡಬೇಕು ಅನ್ನೋದಲ್ಲ, ಅವರು ಅವರ ಜೀವನದಲ್ಲಿ ಬರುವಂತಹ ಸವಾಲನ್ನು ಎದುರಿಸ್ಬೇಕು. ಹೌದು, ಆ ಹದ್ದಿನ ನಾಯಕ ಹೇಳ್ತಾನೆ, ನೀವು ಪ್ರತಿನಿತ್ಯ ನೀವು ಆ ತೊಪ್ಪಲಿನಿಂದ ಹಾರಬೇಕು, ಆಹಾರವನ್ನು ಸ್ವೀಕಾರ ಮಾಡಬೇಕು, ಮತ್ತೆ ಬರಬೇಕು. ದಟ್ ಮೀನ್ಸ್ ಎವ್ರಿ ಡೇ ಯು ಹ್ಯಾವ್ ಟು ಸ್ಟ್ರಗಲ್. ನಾವೇನು ಅನ್ಕೊತೀವಿ, ಪರಿಶ್ರಮ ಪಟ್ಟರೆ ಅಯ್ಯೋ ಯಾಕಪ್ಪ ಕಷ್ಟಪಡಬೇಕು. ಇಲ್ಲ ರೀ, ನೀವು ಕಷ್ಟಪಡ್ತಾ ಇದ್ದರೆ ನಾಳೆಯ ಜೀವನಕ್ಕೆ ನೀವು ರೆಡಿ ಆಗ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಹೋಗೋದು, ನಾವು ಇವತ್ತು ಏನಿದ್ದೀವಿ ಅದು ನಮ್ಮ ನೆನ್ನೆಯ ಫಲಿತಾಂಶ. ನಾನು ನಿನ್ನೆ ಯಾವ ಕೆಲಸವನ್ನು ಮಾಡಿದ್ದೆ, ನನ್ನ ಪಾಸ್ಟಲ್ಲಿ ಏನು ಕೆಲಸಗಳನ್ನು ಮಾಡಿದ್ದೆ, ಅದರ ಪರಿಣಾಮ ಇವತ್ತಿನ ನನ್ನ ಜೀವನ. ಹಾಗೆಯೇ ನಾಳೆ ನನ್ನ ಜೀವನ ಸುಂದರವಾಗಿರಬೇಕು ಅಂದರೆ ನಾನು ಇವತ್ತು ಹೋರಾಡಬೇಕು, ನಾನು ಇವತ್ತು ಕಲಿಬೇಕು. ಹಾಗೆಯೇ ಕೃಷ್ಣ ಹೇಳಿದ ಹಾಗೆ ನಾನು ಇವತ್ತು ನನ್ನ ಕರ್ಮವನ್ನು ಮಾಡಬೇಕು. ಕರ್ಮ ಈಸ್ ನಥಿಂಗ್ ಬಟ್ ವರ್ಕ್. ನಾನು ಪ್ರತಿನಿತ್ಯ ಶ್ರಮ ಪಟ್ಟರೆ ನನ್ನ ಮುಂದಿನ ಜೀವನ ಸುಖವಾಗಿರುತ್ತೆ. ಹಾಗಾಗಿ ಇಲ್ಲಿ ಮಕ್ಕಳು ದೊಡ್ಡವರು ಅನ್ನೋದಕ್ಕಿಂತ ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಅವರವರ ಕರ್ಮವನ್ನು, ಅವರವರ ಕೆಲಸವನ್ನು ಮಾಡ್ತಾ ಇರಬೇಕು. ಆಗಲೇ ಜೀವನ ಸುಂದರ. ಪ್ರತಿನಿತ್ಯದ ಕಾಯಕವನ್ನು ನಾವು ನಮ್ಮ ಕಾರ್ಯ ಅಂತ ಮಾಡೋಣ. ಹಾಗೆಯೇ ನಾಳಿನ ಸುಂದರ ಜೀವನಕ್ಕೆ ಹೇಳ್ತಾ ಹೋಗ್ತಾರಲ್ಲ, ಆ ನಾಳೆಯ ಚಿತ್ರವನ್ನು ಬಿಡಿಸುವಂತಹ ಬಣ್ಣಗಳು ನಮ್ಮ ಕೈಯಲ್ಲೇ ಇದೆ. ಹಾಗಾಗಿ ಆ ಕಲರ್ಫುಲ್ ಲೈಫನ್ನು ನಾವು ಇವತ್ತಿನಿಂದನೇ ಬರೆಯೋದಕ್ಕೆ ಶುರು ಮಾಡೋಣ. ನಮ್ಮ ಬದುಕಿನ ಹೀರೋಯಿನ್ಗಳು ನಾವೇ. ಅಷ್ಟೇ ಅಲ್ಲ ರೀ, ಲೇಖಕರು ಸಹ ನಾವೇ. ನಮ್ಮ ಜೀವನವನ್ನು ಖುಷಿಯಾಗಿ ಇರುವ ಹಾಗೆ ಬರೆಯೋಣ. ಹೇಗೆ? ನಮ್ಮ ಪರಿಶ್ರಮದಿಂದ. ಹಾಗೆ ಕೃಷ್ಣ ಹೇಳ್ತಾ ಹೋಗ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನೀನು ಕರ್ಮ ಮಾಡು, ಆದರೆ ಫಲವನ್ನು ಮಾತ್ರ ಬಯಸಬೇಡ ಅಂತ. ಸೊ ಕರ್ಮವನ್ನು ಮಾಡೋಣ, ಫಲವನ್ನು ಬಯಸೋದು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.